ಇವತ್ತಿನ ಮೆಡಿಕಲ್ ಸೈನ್ಸು ಇದಕ್ಕೇನು ಹೇಳಬೇಕು ಹೇಳಿ. ಏನೋ ಒಂದು ಸ್ವಲ್ಪ ಗಾಯ ಆಗಿದೆ ಅಂದರೆ ಹೊಲಿಗೆ ಹಾಕಿ ಸರಿ ಮಾಡ್ಬೋದು, ಆಪ್ರೇಷನ್ ಮಾಡಿ ಮತ್ತೆ ಹೊಲಿಗೆ ಹಾಕಬಹುದು. 1, 2, 3, 4 ಬಾರಿ ಒಂದೇ ಸ್ಥಳದಲ್ಲಿ ಆಪ್ರೇಷನ್ ಮಾಡ್ಬೋದು. 5,000 ಟೈಮ್ಸ್ 5,000 ಬಾರಿ ಕುತ್ತಿಗೆ ಕತ್ತರಿಸಿದೆ ಮತ್ತೆ ಚೆನ್ನಾಗಿ ಬಂದು ಕುಳಿತಿದೆ ಅಂದರೆ ಇದು ಎಂತಹ ಅದ್ಭುತ. ನೋ ಆಪರೇಷನ್ ಥಿಯೇಟರ್, ಆಪರೇಷನ್ ಥಿಯೇಟರ್ಗಳಿಲ್ಲ. ನೋ ಎನಸ್ಥಿಸಿಯಾ ಇಲ್ಲ, ಎನಸ್ಥಿಸಿಯಾ ಕೊಡುವವರಿಲ್ಲ, ಅಸಿಸ್ಟೆಂಟ್ ಯಾರಿಲ್ಲ, ನರ್ಸ್ಗಳಿಲ್ಲ, ಏನಿಲ್ಲ. ಇದ್ದದ್ದೇನು ನರಸಿಂಹ ಶಾಲಿಗ್ರಾಮ ಒಂದೇ ಎದುರಿಗಿರೋದು, ನರಸಿಂಹದೇವರೊಬ್ಬರೇ ಇರೋದು. ಅಷ್ಟು ಅದ್ಭುತವಾದ ರೀತಿಯಲ್ಲಿ ನರಸಿಂಹದೇವರು ಅವನ ಮೇಲೆ ಕೃಪೆ ಮಾಡಿದ್ದಾರೆ, ಅನುಗ್ರಹ ಮಾಡಿದ್ದಾರೆ ಅಂದರೆ ಮಾನವನ ತಿಳುವಳಿಕೆಗೂ ದೇವರ ಅದ್ಭುತವಾದ ಜ್ಞಾನ, ಅವನ ಔದಾರ್ಯ, ಅವನ ಕಾರುಣ್ಯಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಹುಚ್ಚು ಹಿಡಿದಿದೆ ಒಂದು ಹೆಣ್ಣಿಗೆ, ಮದುವೆಯಾಗ್ತಾ ಇಲ್ಲ. ರಘುತ್ತಮರ ಸೇವೆಗೆ ಬಂದಿದ್ದಾರೆ. ಒಬ್ಬ ದೊಡ್ಡ ವೈದ್ಯ ಅಮೆರಿಕ, ಲಂಡನ್ ಆ ಕಡೆಗೆ ಅಧ್ಯಯನವನ್ನು ಮಾಡಿ ಬಹಳ ಅದರಲ್ಲಿ ವಿಶೇಷವಾಗಿ ಸ್ಪೆಷಲೈಸೇಷನ್ ಎಲ್ಲ ಮಾಡಿಕೊಂಡು ಬಂದಂತಹ ವೈದ್ಯರು ಆಗಿನ ಕಾಲಕ್ಕೆ. ಅವರು ಕಾರಣಾಂತರದಿಂದ ಭಾರತಕ್ಕೆ ಬಂದು ಪುನಃ ತಮ್ಮ ಕಾರ್ಯದಿಂದ ಪರದೇಶಕ್ಕೆ ಹೋಗಬೇಕು. ಅವರ ಸ್ವಪ್ನದಲ್ಲಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಹೋಗಿದ್ದಾರೆ. ಅಲ್ಲಿ ತಿರುಕೋಲೂರಲ್ಲಿ ಒಂದು ಹೆಣ್ಣು ಸೇವೆ ಮಾಡ್ತಾ ಇದೆ, ಅವಳಿಗೆ ಅನಾರೋಗ್ಯ, ನೀನು ಹೋಗಿ ಅವರಿಗೆ ಔಷಧಿ ಕೊಡಬೇಕು ಅಂತ. ತಿರುಕೋಲೂರು ಗೊತ್ತಿಲ್ಲ ಅವರಿಗೆ, ವೈದ್ಯರಿಗೆ. ಕೇಳಿಕೊಂಡು ಹುಡುಕಿಕೊಂಡು ಬರ್ತಾರೆ, ಇಲ್ಲಿ ಯಾರಿದ್ದಾರೆ ಏನು. ಹೌದು, ಈ ಹೆಸರಿನ ಒಂದು ಹೆಣ್ಣು ಮಗಳು ಇಲ್ಲಿ ಸೇವೆ ಮಾಡ್ತಾ ಇದ್ದಾಳೆ. ಹೌದಾ, ನನಗೆ ಸ್ವಪ್ನ ಸೂಚನೆಯಾಗಿದೆ, ಅವಳಿಗೆ ಔಷಧಿ ಕೊಟ್ಟು ಹೋಗಬೇಕು ಅಂತ. ವಿಚಿತ್ರವಾದ ಮಾರ್ಗಗಳು, ಭಗವಂತನ ಸಂಕಲ್ಪದಂತೆ ಗುರುಗಳು ಹೇಗೆ ಪ್ರೇರಣೆ, ಕೆಲವೊಮ್ಮೆ ನೇರವಾಗಿ ಅನುಗ್ರಹ, ಔಷಧಿಯೇ ಇಲ್ಲ, ಉಪಚಾರವೇ ಇಲ್ಲ. ಕೆಲವೊಮ್ಮೆ ವೈದ್ಯರಿಗೆ ಪ್ರೇರಣೆ ಮಾಡ್ತಾರೆ. ಆ ವೈದ್ಯರು ಬಂದು ಔಷಧಿ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ತಾವು ತಮ್ಮ ಕಾರ್ಯಕ್ಕೆ ಮುಂದೆ ಸಾಗಿದ್ದಾರೆ. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೆ ಕೆಡುವರುಂಟೋ.